ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಇವತ್ತು ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ನಾನೀಗ ರಾಮ ಮಂದಿರದ ಪ್ರವೇಶ ದ್ವಾರದಲ್ಲಿದ್ದೇನೆ. ಈಗ ಅವಕಾಶವನ್ನು ಕೊಡಲಾಗಿದೆ. TV9 ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೀವು ನೋಡ್ತಾ ಇರಬಹುದು. ಇದು ರಾಮ ಮಂದಿರಕ್ಕೆ ಎಂಟ್ರಿ ಕೊಡುವಂತಹ ಒಂದು ಹೆಬ್ಬಾಗಿಲು. ನಂತರ ರಾಮ ಮಂದಿರದ ಆವರಣಕ್ಕೆ ಪ್ರವೇಶವನ್ನ ಮಾಡ್ತೀವಿ. ಇದು ಪ್ರವೇಶ ದ್ವಾರದಿಂದ ಮುಂದೆ ಹೋದರೆ ನಮಗೆ ಕಾಣುವಂತಹದ್ದೇ ಭವ್ಯ ದಿವ್ಯ ರಾಮ ಮಂದಿರ. ನೋಡ್ತಾ ಇರಬಹುದು, 5 ಶತಮಾನಗಳಿಂದ ಹಿಂದೂಗಳು ಕಾತುರದಿಂದ ಕಾಯ್ತಿದ್ದಂತಹ ರಾಮ ಮಂದಿರ ಇದೇ ರಾಮ ಮಂದಿರಕ್ಕೆ ಹಿಂದೂಗಳು ಕಾಯ್ತಾ ಇದ್ದಂತಹದ್ದು. ನೋಡಬಹುದು, ಭವ್ಯ ದಿವ್ಯ ರಾಮ ಮಂದಿರ ಅಯೋಧ್ಯೆಯ ರಾಮ ಜನ್ಮ ಭೂಮಿಯಲ್ಲಿ ಎದ್ದು ನಿಂತಿದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. 2019 ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಾಗ ಅಯೋಧ್ಯೆಯ ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿತ್ತು. ಅಂದಿನಿಂದ ಇಲ್ಲಿವರೆಗೂ ಕೂಡ ಅಯೋಧ್ಯೆಯ ಈ ಜಾಗದಲ್ಲಿ ವಿವಾದಿತ ಜಾಗ ಅಂತ ಏನು ಕರೆಸ್ಕೊಳ್ತಿತ್ತು, ಈ ಜಾಗದಲ್ಲಿ ರಾಮ ಮಂದಿರ ಕಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆದಿದ್ದು. ನಂತರ ಈಗ ಆ ಪ್ರಯತ್ನ ಸಾಕಾರ ಆಗಿದೆ. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತಿ ನಿಂತಿರುವಂತಹದ್ದು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ. ಇವತ್ತು ಸುಮಾರು 5,000ಕ್ಕೂ ಹೆಚ್ಚು ಸಾಧು ಸಂತರು ಆಗಮಿಸಿದ್ರು. ಅದರ ಜೊತೆಗೆ ದೇಶದ ಗಣ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ವಿಶೇಷವಾಗಿ ಚಲನಚಿತ್ರ ನಟರುಗಳು ಬಂದಿದ್ರು. ಅದಕ್ಕೂ ಮುಖ್ಯವಾಗಿ ಉದ್ಯಮಿಗಳು, ಎಲ್ಲ ದೇಶದ ಗಣ್ಯರುಗಳು, ರಾಜಕಾರಣಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ನೋಡ್ತಾ ಇರಬಹುದು, ಇಲ್ಲಿರ್ತಕ್ಕಂಥ ರಾಮ ಭಕ್ತರು ಖುಷಿ ಪಡ್ತಾ ಇದ್ದಾರೆ. ನೋಡ್ಬೋದು, ಎಷ್ಟು ಬೆಳಕಿನ ಅಲಂಕಾರದಲ್ಲಿ ಅಯೋಧ್ಯೆಯ ರಾಮ ಮಂದಿರ ಇದೆ ಅನ್ನುವಂಥದ್ದನ್ನ ನೋಡ್ಬೋದು. ಮುಖ್ಯವಾಗಿ ಇಡೀ ರಾಮ ಮಂದಿರ ದೀಪದ ಬೆಳಕಿನಲ್ಲಿ ಹೊಳಿತಾ ಇದೆ. ಇಡೀ ದೇಶವೇ ಕಾದು ಕುಳಿತಿದಂತಹ ರಾಮ ಮಂದಿರ ಈಗ ಬೆಳಕಿನ ಹೊನಲಲ್ಲಿ ಹೊಳಿತಾ ಇದೆ. ನೋಡ್ಬೋದು, ಇಡೀ ಅಯೋಧ್ಯೆಯಾದ್ಯಂತ ದೀಪಾವಳಿ ಆಚರಣೆ ಮಾಡಲಾಗ್ತಿದೆ. ಅದರಲ್ಲೂ ಮುಖ್ಯವಾಗಿ ರಾಮ ಮಂದಿರದ ಆವರಣದಲ್ಲಿ ರಾಮ ಭಕ್ತರು ಖುಷಿಯಾಗಿ ಕುಣಿತಾ ಇದ್ದಾರೆ. ರಾಮ ಮಂದಿರದ ಮುಂದೆ ರಾಮ ಭಕ್ತರುಗಳು ಖುಷಿಯಾಗಿ ಕುಣಿತಾ ಇದ್ದಾರೆ. ನೋಡಬಹುದು, ಈಗ ರಾಮ ಮಂದಿರಕ್ಕೆ ಹೋಗುವಂತಹ ಪ್ರಯತ್ನ ಮಾಡ್ತೀವಿ. ರಾಮ ಮಂದಿರಕ್ಕೆ ಹೋಗುವಂತ ಪ್ರಯತ್ನವನ್ನ ಮಾಡ್ತೀವಿ. ಕ್ಯಾಮರಾ ಪರ್ಸನ್ ಅಜಯ್, ಹರೀಶ್, TV9 ನವದೆಹಲಿ.